ಸದ್ಯಕ್ಕಿಲ್ಲ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ. ಹಾಗಿದ್ರೆ ಇನ್ಯಾವಾಗ? ಈಗ ಯಾಕಿಲ್ಲ ಅನ್ನೋ ಸಾಲು ಸಾಲು ಪ್ರಶ್ನೆಗಳು. ಸದ್ಯ ಈಗ ತಿಂಗಳುಗಟ್ಟಲೆ ಚುನಾವಣಾ ಪ್ರಕ್ರಿಯೆಯನ್ನ ಮುಂದೂಡುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ಹಿರಿಯರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಸಲಹೆಗೆ ತಲೆದೂಗಿಸಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಹೀಗಾಗಿ ಸದ್ಯಕ್ಕೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಇರೋದಿಲ್ಲ. ಆಗಿರುವ ಲೋಪದೋಷಗಳನ್ನು ಸರಿಪಡಿಸಿ ಆ ಬಳಿಕವೇ ಚುನಾವಣೆ ನಡೆಸಬೇಕು ಅಂತ ತೀರ್ಮಾನಿಸಲಾಗಿದೆ. ಸದ್ಯಕ್ಕೆ ಒಂದು ಗುಂಪಿನ ಪರವಾಗಿ ಅಧ್ಯಕ್ಷರ ಆಯ್ಕೆಯಾಗಿದೆ. ಈ ರೀತಿ ಆಗಬಾರ್ದು, ಯಾವುದೇ ಗುಂಪಿಗೆ ಸೇರದವರನ್ನ ಅಧ್ಯಕ್ಷರನ್ನಾಗಿಸಬೇಕು ಅಂತ ಒಂದಷ್ಟು ಸಲಹೆ ಸೂಚನೆಗಳನ್ನು ಬಿಜೆಪಿ ಹಿರಿಯರು ಕೊಟ್ಟಿರೋದ್ರಿಂದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಸಲಹೆಗೆ ತಲೆದೂಗಿಸಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆ ಇನ್ನೂ ತಿಂಗಳುಗಟ್ಟಲೆ ಮುಂದೂಡುವ ಸಾಧ್ಯತೆ ಇರುವಂಥದ್ದು. ಈಗ ಸಾಕಷ್ಟು ಲೋಪದೋಷಗಳಿವೆ. ಎಲ್ಲ ದೋಷಗಳನ್ನು ಹೈಕಮಾಂಡ್ ಮುಂದೆ ಚರ್ಚೆ ಮಾಡಿ ಆ ನಂತರವೇ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ನಡೆಸಿ, ಇಲ್ಲದೇ ಇದ್ದರೆ ಮತ್ತಷ್ಟು ಗುಂಪುಗಾರಿಕೆ ಮುಂದುವರಿಯುತ್ತೆ ಅಂತ ಒಂದಷ್ಟು ಸಲಹೆ ಸೂಚನೆಗಳನ್ನು ಬಿಜೆಪಿ ಹಿರಿಯರು ಕೊಟ್ಟಿರೋದ್ರಿಂದ ಈ ಸಲಹೆಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ತಲೆದೂಗಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಹೆಬ್ಬಾರ್, ಸದ್ಯ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯೋದಿಲ್ಲ. ತಿಂಗಳುಗಟ್ಟಲೆ ಚುನಾವಣಾ ಪ್ರಕ್ರಿಯೆ ಮುಂದೂಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಮೊನ್ನೆ ಅಷ್ಟೇ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಕೂಡ ನಡೆದಿದೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಿದಂತ ವಿಚಾರ ಅಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚರ್ಚೆ. ತಕ್ಷಣಕ್ಕೆ ರಾಜ್ಯಾಧ್ಯಕ್ಷರ ನೇಮಕ ಆಗ್ಬೇಕು. ಅದು ವಿಜೇಂದ್ರ ಅವ್ರು ಕಂಟಿನ್ಯೂ ಆಗ್ತಾರೋ ಬೇರೆಯವ್ರು ಬರ್ತಾರೋ ಪ್ರಶ್ನೆ ಬೇರೆ, ಆದ್ರೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಬೇಗ ಮಾಡಬೇಕು ಅಂತ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ. ಆದ್ರೆ ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯರು ಒಂದಷ್ಟು ಸಲಹೆ ನೀಡಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಯ್ತು ಅಂದ ತಕ್ಷಣ ಅಥವಾ ಇವರೇ ಕಂಟಿನ್ಯೂ ಆಗ್ತಾರ ಅಂತ ಹೇಳಿ ತೀರ್ಮಾನ ಆದ ತಕ್ಷಣ ರಾಜ್ಯದಲ್ಲಿ ಬಿಜೆಪಿ ಒಳಗಡೆ ಇರುವಂತಹ ಸಮಸ್ಯೆ ಯಾವುದೇ ಕಾರಣಕ್ಕೂ ಪರಿಹಾರ ಆಗಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ಆ ಕಾರಣಕ್ಕಾಗಿ ಮೊದಲು ಇರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಯೋಚನೆಯನ್ನ ಮಾಡಿ ಅಂತೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಅಗರ್ವಾಲ್ ಈ ಸಂದರ್ಭದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಸಲಹೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಬೂತ್ ಮಟ್ಟದಿಂದಲೇ ಸಮಸ್ಯೆ ಇದೆ. ಬೂತ್ ಮಟ್ಟದ ಅಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಮಂಡಳ ಇರ್ಬೋದು, ಜಿಲ್ಲಾಧ್ಯಕ್ಷರು ಇರ್ಬೋದು, ಇದೆಲ್ಲ ಆಯ್ಕೆಯ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರವನ್ನ ಕೂಡ ಪರಿಗಣಿಸಿ ನೋಡ್ಬೇಕು. ಅಲ್ಲಿ ಯಾವುದೋ ಒಂದು ಪಂಗಡದವರು ಅಥವಾ ಪಕ್ಷ ಸಂಘಟನೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲೇ ಇದ್ದಂಥವ್ರು ಯಾರಿಗೂ ಜೈಕಾರ ಹಾಕೋರು ಧಿಕ್ಕಾರ ಹಾಕುವಂತವ್ರನ್ನ ಕೂಡಿಸಿದ್ರೆ ಯಾವ ಕಾರಣಕ್ಕೂ ಸಹಿತ ಈ ಸಮಸ್ಯೆ ಪರಿಹಾರ ಆಗಲ್ಲ, ಇನ್ನಷ್ಟು ಬಣ ರಾಜಕೀಯ ಮುಂದುವರಿಯುತ್ತೆ. ಆ ಕಾರಣಕ್ಕಾಗಿ ಮೊದಲು ಆ ಸಮಸ್ಯೆಯನ್ನ ಪರಿಹಾರ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ರಾಜ್ಯ ಬಿಜೆಪಿಯ ವಿಚಾರವಾಗಿ 1-to-1 ಚರ್ಚೆಯನ್ನ ಮಾಡಿ ಹೈಕಮಾಂಡ್ಗೆ ಸಂಪೂರ್ಣ ರಾಜ್ಯದ ಬಿಜೆಪಿ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ವಿವರಿಸುವಂತಹ ಕೆಲಸಗಳನ್ನ ಮಾಡಿ, ಈ ತಕ್ಷಣಕ್ಕೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ ಎಲ್ಲವನ್ನು ಕೂಡ ಸಮಸ್ಯೆಯನ್ನ ಮುಗಿಸ್ಬಿಡ್ತೀವಿ ಅನ್ನೋಂತ ಒಂದು ಭ್ರಮೆಯಲ್ಲಿ ಇರಬೇಡಿ ಅನ್ನೋಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಅಗರ್ವಾಲ್ ಸೇರಿದಾಗೆ ಇರುವಂತವರೆಲ್ಲರೂ ಕೂಡ ಅವರು ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕೂಡ ಹೌದು, ಆ ರೀತಿ ಆದ್ರೆ ಮಾತ್ರ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟು ಅಲ್ಲಿ ಹೋಗಿ ಚರ್ಚೆಯನ್ನ ಮಾಡಿದ ನಂತರದಲ್ಲಿ ಇಲ್ಲಿ ಏನ್ ಪ್ರಕ್ರಿಯೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಚುನಾವಣಾಧಿಕಾರಿಯಾಗಿ ನೇಮಕ ಆಗಿರುವಂತಹ ಗಣೇಶ್ ಕಾಶಿ ಅವರಿಗೆ ತಿಳಿಸಿ ಅಲ್ಲಿಯವರೆಗೆ ಇದನ್ನ ತಡೆ ಹಿಡಿದು ರಾಷ್ಟ್ರಾಧ್ಯಕ್ಷರ ಆಯ್ಕೆ ಸಂಬಂಧ ಇರುವ ಕಾರಣಕ್ಕಾಗಿ ತಕ್ಷಣವೇ ಏನಿಲ್ಲ. ದೇಶದಲ್ಲಿ ಒಟ್ಟಾರೆಯಾಗಿ 51% ರಾಜ್ಯಾಧ್ಯಕ್ಷರ ಆಯ್ಕೆ ಆಯ್ತು ಅಂತಾದ್ರೆ ಸಾಕಾಗತ್ತೆ. ಅದು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ನಿಯಮಕ್ಕೆ ಸಾಕಾಗತ್ತೆ. ಆದ್ರೆ ರಾಜ್ಯದಲ್ಲಿ ಚುನಾವಣೆ ಮುಂದೂಡಿದ್ರೆ, ಅಧ್ಯಕ್ಷರ ಚುನಾವಣೆಯನ್ನ ಮುಂದೂಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಕೇಂದ್ರಕ್ಕೆ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅದು ಆಗಲ್ಲ. ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೂ ತಂದು ರಾಜ್ಯದಲ್ಲಿರುವಂತಹ ಸಮಸ್ಯೆಯನ್ನ ಮೊದಲು ಪರಿಹರಿಸಿ ಬೇಕಾದ್ರೆ ಚುನಾವಣೆಯನ್ನ 1-2 ತಿಂಗಳು ಮುಂದೂಡುವಂತ ಪ್ರಕ್ರಿಯೆಯನ್ನ ಮಾಡಿ. ಜಿಲ್ಲಾಧ್ಯಕ್ಷರ ಆಯ್ಕೆ ಪಟ್ಟಿಯಲ್ಲಿ ಕೂಡ ಅವಸರದಲ್ಲಿ ಯಾರ್ಯಾರನ್ನ 3 ಹೆಸರು ಕಳಿಸೋದು, ಅವ್ರನ್ನ ಅಂತಿಮ ಮಾಡೋದು ಅಂತ ಮಾಡಬೇಡಿ. ಅಳೆದು ತೂಗಿ ಪ್ರತಿಯೊಂದನ್ನು ಗಮನಿಸಿ ಅವರ ಹಿನ್ನೆಲೆಯನ್ನ ಗಮನಿಸಿ ಪಕ್ಷಕ್ಕೆ ಅವ್ರು ಕೊಡ್ತಾ ಇರುವಂತಹ ಒಂದು
ಸಂಘಟನೆ ಮಾಡ್ತಾ ಇರುವಂತ ರೀತಿಯನ್ನ ಗಮನಿಸಿ ನಂತರ ಅವರನ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡಿ ಆ ನಂತರದಲ್ಲಿಯೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿದ್ರೆ ಸಮಸ್ಯೆ ಎಲ್ಲವೂ ಪರಿಹಾರ ಆಗತ್ತೆ, ಸುಸೂತ್ರವಾಗಿ ರಾಜ್ಯದಲ್ಲಿ ಇರುವಂತಹ ಬಿಜೆಪಿ ಒಳಗಡೆ ಇರುವಂತಹ ಬಿಕ್ಕಟ್ಟು ಪರಿಹಾರ ಆಗತ್ತೆ ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಕಾರಣಕ್ಕಾಗಿನೇ ಮೊನ್ನೆವರೆಗೂ ಸಹಿತ ಬಿಜೆಪಿ ಎಲ್ಲಾ ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಆಗ್ಬಿಡುತ್ತೆ, ಪಟ್ಟಿ ಇನ್ನೇನು ಬಂದ್ಬಿಡುತ್ತೆ ಅಂತ ಮಾತು ಹೇಳ್ತಾ ಇದ್ರು, ಇನ್ನೂ ಕೂಡ ಬಂದಿಲ್ಲ. ಬಹುಶಃ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರಲ್ಲೂ ಕೊಟ್ಟಿರುವಂತಹ ಸಲಹೆಯನ್ನ ಹೈಕಮಾಂಡ್ ಪರಿಗಣಿಸಿರುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ಆ ರೀತಿ ಪರಿಗಣಿಸಿದ್ದೆ ಆದಲ್ಲಿ ಬಹುಶಃ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಇನ್ನೂ 1-2 ತಿಂಗಳು ಮುಂದೆ ಹೋಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್